ಡಿಆರ್ಎಂ ವಿಜ್ಞಾನ ಕಾಲೇಜಿನಲ್ಲಿ ಹಿರಿಯ ವಿದ್ಯಾರ್ಥಿಗಳ 5ನೇ ಸಮ್ಮೇಳನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳು ತಮ್ಮ ಅನುಭವದ ಜೊತೆಗೆ ಕಾಲೇಜು ದಿನಗಳ ನೆನಪಿನ ಬುತ್ತಿ ಬಿಚ್ಚಿಟ್ಟರು. ದಾವಣಗೆರೆ ನಗರದ ಡಿಆರ್ಎಂ ವಿಜ್ಞಾನ ಕಾಲೇಜಿನ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಹಿರಿಯ ವಿದ್ಯಾರ್ಥಿಗಳ 5ನೇ ಸಮ್ಮೇಳನ ಕಾರ್ಯಕ್ರಮದಲ್ಲಿ 80ರ ದಶಕದಲ್ಲಿ ಓದಿದವರಿಂದ ಹಿಡಿದು ಇತ್ತೀಚಿನ ವರ್ಷಗಳವರೆಗೆ ಅಧ್ಯಯನ ಮಾಡಿರುವ ಎಲ್ಲ ವಿದ್ಯಾರ್ಥಿಗಳು ಸೇರಿ ಹಳೆಬೇರು ಹೊಸ ಚಿಗುರು ಕೂಡಿರಲು ಮರಸುಬಗು ಎಂಬ ಮಾತಿನಂತೆ ಸಮ್ಮೇಳನ ಕಾರ್ಯಕ್ರಮವನ್ನು ನಡೆಸಲಾಯಿತು. ಕಾಲೇಜಿನ ಮೊದಲ ಬ್ಯಾಚ್ನ ಹಿರಿಯ ವಿದ್ಯಾರ್ಥಿನಿ ಹಾಗೂ ಇದೇ ಕಾಲೇಜಿನಲ್ಲಿ 4 ವರ್ಷ ಪ್ರಾಂಶುಪಾಲರಾಗಿ ನಿವೃತ್ತರಾದ ಪ್ರೊಫೆಸರ್ ಶಕುಂತಲಾ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ನನ್ನಂತಹ ಹಲವರನ್ನು ಈ ಕಾಲೇಜು ಮತ್ತು ಪ್ರಾಧ್ಯಾಪಕರು ಸುಂದರ ಮೂರ್ತಿಗಳನ್ನಾಗಿ ರೂಪಿಸುತ್ತಾರೆ. ಕಾಲೇಜಿನ ಹಿರಿಯ ವಿದ್ಯಾರ್ಥಿಗಳು ಒಂದೆಡೆ ಸೇರಿ ಈಗಿನ ವಿದ್ಯಾರ್ಥಿಗಳಿಗೆ ಪ್ರೇರಣೆ ನೀಡಲು ಸಮ್ಮೇಳನ ಕಾರ್ಯಕ್ರಮ ಸೂಕ್ತ ವೇದಿಕೆಯಾಗಿದೆ ಎಂದ ಅವರು ಕಾಲೇಜಿನ ಹಳೆಯ ದಿನದ ನೆನಪುಗಳನ್ನು ಮೆಲುಕು ಹಾಕಿದರು. ಇನ್ನು ಇದೇ ವೇಳೆ ಕಾಲೇಜಿನ ಹಳೆ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ರೂಪಾ ಸೇರಿದಂತೆ ಇತರರು ಇದ್ದರು. ಧರ್ಮರತ್ನಾಕರ ರಾಜನಹಳ್ಳಿ ಮಧುರಾಯಪ್ಪ ಪದವಿ ಕಾಲೇಜು ಇದರ ವಿಸ್ತೀರ್ಣ ಸದ್ಯಕ್ಕೆ 4 ಎಕರೆ ನಾವು ನೋಡ್ತಾ ಇದ್ದೀವಿ. ಇಂದಿನ ಕಾರ್ಯಕ್ರಮ ಅಲ್ಯುಮಿನಿ ಅಸೋಸಿಯೇಷನ್ ಹಿರಿಯ ವಿದ್ಯಾರ್ಥಿನಿಯರ ಸಮ್ಮೇಳನ ಕಾರ್ಯಕ್ರಮ. ಇದು ಯುಜಿಸಿ ನಿಯಮದ ಪ್ರಕಾರ ಇಂಟರ್ನಲ್ ಕ್ವಾಲಿಟಿ ಅಶ್ಯೂರೆನ್ಸ್ ಸೆಲ್ ಆರ್ಗನೈಸೇಷನ್ ವತಿಯಿಂದ ನಡೆಸಲಾಗುತ್ತದೆ. ಆಂತರಿಕ ಮೌಲ್ಯಮಾಪನ ಸಂಸ್ಥೆ, ಅಂಗಸಂಸ್ಥೆ ಇದು. ಇದನ್ನ ಯಾಕೆ ನಾವು ಮಾಡ್ತಾ ಇದ್ದೀವಿ ಅಂದ್ರೆ, ಕಾಲೇಜು 1958ರಲ್ಲಿ ಸ್ಥಾಪನೆ ಆಗಿದೆ. ಕಳೆದ 5 ವರ್ಷಗಳಿಂದ ಇಲ್ಲಿಯ ಅಧ್ಯಾಪಕರ ಪ್ರೇರಣೆಯಿಂದ ಈ ಅಲ್ಯುಮಿನಿ ಅಸೋಸಿಯೇಷನ್ ನಿರಂತರವಾಗಿ ಬೆಳೀತಾ ಇದೆ. ಇದರ ನಿಮಿತ್ತ ನಾವು ನೀವೆಲ್ಲ ಇಲ್ಲಿ ಸೇರ್ತೀವಿ. ಈ ಕಾರ್ಯಕ್ರಮವನ್ನು ನಾನು ವೀಕ್ಷಿಸಿದಾಗ ನನಗೆ ಇಲ್ಲಿಯ ಈ ಸಮಾರಂಭದ ಅಧ್ಯಕ್ಷರು, ಉಪಾಧ್ಯಕ್ಷರು, ಖಜಾಂಚಿಗಳು ಹಾಗೂ ಎಲ್ಲ ಅಧ್ಯಾಪಕ ವೃಂದದವರು ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿರುವುದು, ನಮ್ಮೆಲ್ಲ ಹಳೆಯ ವಿದ್ಯಾರ್ಥಿಗಳನ್ನು ಆಹ್ವಾನಿಸಿ ಸಂಭ್ರಮ ಪಡುತ್ತಿರುವುದನ್ನು ನೋಡಿದರೆ ಶ್ರೀಶೈಲ ಮಲ್ಲಿಕಾರ್ಜುನ ರಥವನ್ನ ಎಲ್ಲರೂ ಎಳಿತಾ ಇರ್ತಾರೆ. ಅಲ್ಲಿ ಒಂದು ಮೂರ್ತಿ ಇರುತ್ತೆ, ಎಳಿತಾ ಇರ್ತಾರೆ. ಹಗ್ಗ ಇರುತ್ತೆ, ಆಗದಿದ್ದವರು ಆ ಹಗ್ಗನೇ ಮುಟ್ಬಿಟ್ಟು ಕಣ್ಣಿಗೆ ಭಕ್ತಿಯಿಂದ ನಮಿಸ್ಕೊಂಡು ನಾನೂ ಎಳೆದೆ ಅಂತ. ಹಾಗೆ ಇವತ್ತು ಸ್ವಲ್ಪ ವಿದ್ಯಾರ್ಥಿನಿಯರು ಇಲ್ಲಿ ಬಂದಿದ್ದಾರೆ. ಆದರೆ ಎಲ್ಲರ ಮನಸ್ಸಿನಲ್ಲೂ ಇದೆ, ಡಿಆರ್ಎಂ ಕಾಲೇಜಲ್ಲಿ ನಾನು ಓದಿದ್ದೆ. ಇದು ಹೇಗೆ ಅಂದ್ರೆ, ವಿಶ್ವದ ಯಾವ ಮೂಲೆಯಿಂದಲಾದ್ರೂ ಒಂದು ಚೆಂಡನ್ನ ಇಲ್ಲಿ ಎಸೆದ್ರೆ ದಾವಣಗೆರೆಗೆ, ಅದು ಬಾಪೂಜಿ ವಿದ್ಯಾಸಂಸ್ಥೆಯ ಅಂಗಳಕ್ಕೆ ಬಂದ್ಬಿಡುತ್ತೆ. ಇದರಲ್ಲಿ ಏನು ಉತ್ಪ್ರೇಕ್ಷೆ ಇಲ್ಲ. ಯಾಕೆಂದ್ರೆ ವಿಶ್ವದಾಂತ್ಯ ಇಲ್ಲಿಯ ವಿದ್ಯಾರ್ಥಿನಿಯರು ಪ್ರಗತಿ ಪಡೆದು ಹೋಗಿದ್ದಾರೆ. ಇಂತಹ ಕಾರ್ಯಕ್ರಮವನ್ನ ಆಚರಣೆ ಮಾಡಲು ಪ್ರೇರೇಪಿಸುತ್ತಿರುವ ಡಾಕ್ಟರ್ ಶಿವಕುಮಾರ್ ಅವರು, ಡಾಕ್ಟರ್ ಋಷಭೇಂದ್ರಪ್ಪನವರು, ಪ್ರಾಚಾರ್ಯರಾದ ರೂಪಶ್ರೀ ಅವರು, ಡಾಕ್ಟರ್ ತ್ರಿಭುವಾನಂದ್ ಅವರು, ಮಂಜುರಾಜ್ ಅವರು, ಮೇಜರ್ ಶ್ರೀನಿವಾಸ್, ಜಗದೀಶ್, ಹರೀಶ್ ಇವರೆಲ್ಲರಿಗೂ ಮತ್ತು ಉಳಿದ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆ. ನಾನು ಕೇವಲ 10-15 ನಿಮಿಷ ಮಾತಾಡಬೇಕು ಅಂತ ಹೇಳಿದ್ದಾರೆ. ಆದರೆ ಒಂದು ದೊಡ್ಡ ಆನೆಯನ್ನ ಚಿಕ್ಕ ಕನ್ನಡಿಯಲ್ಲಿ ತೋರಿಸುವಂದಂಗೆ ಆಯ್ತು ನನಗೆ. ನಾನು ಡಿಆರ್ಎಂ ಕಾಲೇಜಿನ ಪ್ರಥಮ ವರ್ಷದ ವಿನಯಪೂರ್ವಕ ವಿದ್ಯಾರ್ಥಿನಿಯಾಗಿ ಮಾತಾಡಲು
ಕಮಲಮ್ಮ ಕಾಲೇಜಿನಲ್ಲಿ 32 ವರ್ಷ ನನ್ನ ವೃತ್ತಿ ಜೀವನವನ್ನು ಆರಂಭಿಸಿದ ನಂತರ ಮತ್ತೆ ನನ್ನ ಮಾತೃ ಸಂಸ್ಥೆಯಾದ DRM ಕಾಲೇಜಿಗೆ 4 ವರ್ಷಗಳಾಗಿ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸಿದಾಗ ನನ್ನ ಎದುರಿಗೆ ಕುತ್ಕೊಂಡಿರುವ ನನ್ನ ಅಧ್ಯಾಪಕ ಮಿತ್ರರಿದ್ದೀರಾ, ಸಿಬ್ಬಂದಿ ವರ್ಗ ಇದೆ. ಈ ಕಾಲೇಜು ಕನಸು ಹೊತ್ತ ಬಂದಂಥ ನನ್ನಂಥವಳಿಗೆ ತುಂಬ ಕಷ್ಟದ ವಿಷಯ. ದಯವಿಟ್ಟು ಸಹನೆ ಪಡ್ಕೊಳ್ಳಿ. ಎಲ್ಲರೂ ಸ್ವಲ್ಪ ನನ್ನ ಮಾತು ಜಾಸ್ತಿ ಆದರೆ ಕ್ಷಮಿಸ್ಬೇಕು ಅಂತ ಹೇಳ್ಕೊಂಡು. ಯಾಕೆ ಅಂದರೆ ಈಗ ನನ್ನ ಬಂದ ಕೆಲಸವೂ ಅದೇ ಆಗಿದೆ. ದಾವಣಗೆರೆ ಇಲ್ಲಿ ಹೊಸಬರಿದ್ದೀರಾ, ವಿದ್ಯಾರ್ಥಿಗಳಿದ್ದೀರಾ, ಬೇರೆ ಕಡೆಯಿಂದ ಬಂದವರಿದ್ದೀರಾ. ಕೆಲವರು ನಮ್ಮನ್ನು ನೋಡಿದ್ದೀರಾ, ಕೆಲವರು ನೋಡಿಲ್ಲ. ಆದರೆ ದೂರದಿಂದ ಎಲ್ಲ ವಿಷಯಗಳನ್ನು ತಿಳ್ಕೊಂಡಿದ್ದೀರಾ. ದಾವಣಗೆರೆ ಕೇವಲ 6 ಲಕ್ಷ ಜನಸಂಖ್ಯೆ ಇದ್ದ ಒಂದು ಚಿಕ್ಕ ಗ್ರಾಮವಾಗಿತ್ತು. ಇಲ್ಲಿ ಪ್ರೈಮರಿ ಸ್ಕೂಲು, ಹೈಸ್ಕೂಲು ಮಾತ್ರ ಸರ್ಕಾರಿ ಶಾಲೆಗಳಿದ್ವು. ನಮ್ಮ ತಂದೆ, ನಾನು ಹೇಳ್ಕೋಬೇಕಾಗತ್ತೆ, ಇಲ್ಲಿ ಹತ್ತಿ ಗಿರಣಿಗಳು ತುಂಬ ಕೆಲಸ ಮಾಡ್ತಾ ಇದ್ವು. ರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದಿದ್ವು. ಗಣೇಶ ಟೆಕ್ಸ್ಟೈಲ್ ಮಿಲ್ಸ್, ಕಾಟನ್ ಮಿಲ್ಸ್ ಮುಂತಾದ ದೊಡ್ಡ ದೊಡ್ಡ ಮಿಲ್ಗಳು ಇದ್ವು. ಸಾವಿರಾರು ಜನಕ್ಕೆ ಇಲ್ಲಿ ಕೆಲಸ, ಅನ್ನ ಸಿಗ್ತಾ ಇತ್ತು. ನಮ್ಮ ತಂದೆ ಸಹ ಒಬ್ಬ ಸಾಮಾನ್ಯ ಗಣೇಶ ಟೆಕ್ಸ್ಟ್ ಮಿಲ್ಸಲ್ಲಿ ಆಫೀಸಲ್ಲಿ ಕೆಲಸ ಮಾಡ್ತಾರೆ. ಅಲ್ಲಿ ಆವಾಗ ಆ ಟೆಕ್ಸ್ಟೈಲ್ ಮಿಲ್ಸ್ಗಳಲ್ಲಿ ಕ್ಯಾಂಟೀನ್ ಇರ್ತಿತ್ತು ಮತ್ತು ಒಂದು ಆರೋಗ್ಯ ಕೇಂದ್ರ, ಒಂದು ಹೆಲ್ತ್ ಯೂನಿಟ್ ಅಂತ ಇರ್ತಿತ್ತು. ಆ ಹೆಲ್ತ್ ಯೂನಿಟಲ್ಲಿ ಇಲ್ಲಿಯ ಇಬ್ಬರು ಡಾಕ್ಟ್ರು, ಪ್ರಸಿದ್ಧ ಡಾಕ್ಟ್ರು ಕೆಲಸ ಮಾಡ್ತಾ ಇದ್ರು. ಆ ಡಾಕ್ಟ್ರುಗಳು ಏನಾದ್ರು ನಮಗೆ ಬೇಕಾದರೆ ನಾವು ಚಿಕ್ಕ ಮಕ್ಕಳು ನಮ್ಮ ತಂದೆ ಅವರ ಹತ್ರನೇ ತೋರಿಸ್ತಾ ಇದ್ರು. ಆಮೇಲೆ ನಮ್ಮ ತಂದೆ ಯಾವಾಗಲೂ ಹೇಳ್ತಾ ಇದ್ರು, ನೀವು ಡಾಕ್ಟ್ರ್ ಆಗಬೇಕು ನೋಡು ಅಲ್ಲಿ ಅಂತ ಹೇಳಿ. ನಮಗೆ ಚಿಕ್ಕಂದ್ರಿಂದನೇ ಆ ಥರ ಮನೆಯಲ್ಲಿ ಸಂಸ್ಕಾರ ಸಿಕ್ತು. ಹಾಗಾಗಿ ಇಲ್ಲಿ ಹೈಸ್ಕೂಲ್ ಅಷ್ಟೇ ಮುಗಿದಿತ್ತು, ಸಿಟಮ್ಮ ಗರ್ಲ್ಸ್ ಹೈಸ್ಕೂಲಲ್ಲಿ.